ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋ ಭಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನಾಗೆರಗೂವೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ. ವೃಷಹಂಸ ಮೇಷ ಮಹಿಷ ಮೂಷಕ ವಾಹನವೇರಿ ಆನೆ ಸಾರಂತೆ ಸುಳಿವಾಸುರಸಿಲ ದೇವೇಶಾನರ ಸಹಸಕ್ಕೆ ಮುನಿದರು ಕುಸುಮಾನಾಭನಿಗೆ ಸಲ್ಲಿಸಿದೆ. ಈ ಪದ್ಯದಲ್ಲಿ ಸರ್ವೋತ್ತಮನಾದ ಕೃಷ್ಣನಿಗೆ ಸಮಾನರಾದವರು ಯಾವ ದೇವತೆಗಳೂ ಅಲ್ಲ ಅನ್ನುವುದನ್ನ ಮತ್ತೆ ದೃಢಪಡಿಸ್ತಾ ಇದ್ದಾರೆ. ಈ ತತ್ವ ನಿಶ್ಚಯ ಆಗದೆ ಬದುಕಿನಲ್ಲಿ ಸಾಧನೆ ಆಗಲ್ಲ. ತತ್ವ ನಿರ್ಣಯ ಏನು ಅಂದ್ರೆ, ಒಬ್ಬ ಭಗವಂತನ ಅಧೀನವಾಗಿ ಸಮಸ್ತ ದೇವತೆಗಳು ಅನುಸರಿಸ್ತಾ ಇದ್ದಾರೆ. ಒಂದು ಯಾವುದೇ ಸಂಸ್ಥೆಗಳಿಗೆ ಇಬ್ರು ಅಧ್ಯಕ್ಷರಿರಲ್ಲ, ಅಧ್ಯಕ್ಷ ಒಬ್ಬನೇ ಇರ್ತಾನೆ, ಅವರನ್ನ ಅನುಸರಿಸುವ ಸದಸ್ಯರು ಬೇರೆ ಮಂದಿ ಇರ್ತಾರೆ. ಹಾಗೆ ಸರ್ವೋತ್ತಮನಾದ ಭಗವಂತ ಒಬ್ಬನೇ ಜಗತ್ತಿಗೆ ಅಧ್ಯಕ್ಷ. ಅವನನ್ನ ಅನುಸರಿಸುವಂತಹ ಎಲ್ಲಾ ದೇವತೆಗಳು ಅವನಿಗೆ ಸೇವಕರು, ಕಿಂಕರರು ಅಂತ ಕರೆಸಿಕೊಳ್ತಾರೆ. ಇದರಲ್ಲಿ ಕೆಲವೊಮ್ಮೆ ನಮಗೆ ಭ್ರಮೆ ಬರಬಹುದು, ಇಲ್ಲ ದೇವರೇ ಯಾಕೆ ಸರ್ವೋತ್ತಮ, ಇತರ ದೇವತೆಗಳು ಆಗ್ಬೋದಲ್ವಾ ಅಂತ ನಮಗೆ ಭ್ರಮೆ ಬರಬಹುದು. ಅದನ್ನ ಪರಿಹರಿಸಲಿಕ್ಕೆ ಬೇಕಾದ ಶ್ರುತಿ ಮಾತುಗಳೆಲ್ಲ ಇದೆ. ಇನ್ನು ಕೆಲವೊಮ್ಮೆ ದೇವತೆಗಳಿಗೆ ಭ್ರಮೆ ಬರ್ಬೋದು, ನಾವ್ಯಾಕೆ ದೇವರಂತೆ ಆಗ್ಬಾರ್ದು ಅಂತ ಅವರಿಗೆ ಕಲಿಪ್ರವೇಶ ಅಂತ ಕರೀತಾರೆ. ಬೇರೆ ಬೇರೆ ಕಾರಣಗಳಿಂದ ದೇವತೆಗಳಿಗೂ ಕೂಡ ಆ ರೀತಿಯಾದ ಭ್ರಮೆ ಬರಬಹುದು. ಆ ಎಲ್ಲಾ ಭ್ರಮೆಗೂ ಉತ್ತರ ರೂಪವಾಗಿ ಈ ಶ್ಲೋಕ ಹೊರಟಿದೆ. ವೃಷಹಂಸ ಮೇಷ ಮಹಿಷ ಮೂಷಕ ವಾಹನವೇರಿ. ಯಾವ ಪ್ರಕರಣ ಹೇಳ್ತಾ ಇದ್ದಾರೆ ಅಂದ್ರೆ, ಹಿಂದಿನ ಕಥೆಯಲ್ಲಿ ಹೇಳಿದ್ದೆ, ಭಗವಂತನೇ ದುಷ್ಟರನ್ನ ಸಂಹಾರ ಮಾಡುವ ಪ್ರಕರಣದಲ್ಲಿ ನರಕಾಸುರ ತನ್ನ ಮಗನೇ ಆಗಿದ್ರೂ ಕೂಡ ಧರ್ಮ ಪರಿಪಾಲಕನಾದ ಕೃಷ್ಣ ನರಕಾಸುರನನ್ನ ಸತ್ಯಭಾಮೆಯ ಜೊತೆಗೆ ಹೋಗಿ ಸಂಹಾರ ಮಾಡಿದ ಅಂತ. ಸತ್ಯಭಾಮೆ ಕೃಷ್ಣ ಪರಮಾತ್ಮರು ನರಕಾಸುರನನ್ನ ಸಂಹಾರ ಮಾಡಿದ ಮೇಲೆ ನರಕಾಸುರ ಸಮಸ್ತ ದೇವತೆಗಳ ಸಂಪತ್ತನ್ನೆಲ್ಲ ದೋಚಿ ತಂದು ಇಟ್ಟುಕೊಂಡಿದ್ದ. ಅವನ ಬಳಿ ಅದಿತಿ ದೇವಿಯ ಕರ್ಣಕುಂಡಲಗಳಿತ್ತು. ಆ ಅದಿತಿಯ ಕರ್ಣಕುಂಡಲಗಳನ್ನ ತೆಗೆದುಕೊಂಡು ದೇವಲೋಕದಲ್ಲಿರುವ ದೇವಮಾತೆ ಅದಿತಿ ಅವಳಿಗೆ ಕೊಟ್ಟು, ಜೊತೆಗೆ ಸತ್ಯಭಾಮೆಯನ್ನ ದೇವಲೋಕದ ಉದ್ಯಾನವನ, ನಂದನವನ ಅಲ್ಲೆಲ್ಲ ಸಂಚಾರ ಮಾಡಿಸಿ ಕರ್ಕೊಂಡು ಬರಬೇಕು ಅಂತ ಆಲೋಚನೆಯನ್ನ ಕೃಷ್ಣ ಮಾಡಿ ಹೊರಟಾಗ ಅದಿತಿಗೆ ಕರ್ಣಕುಂಡಲಗಳನ್ನ ಕೊಟ್ಟ. ಶಚಿಯ ತುರುಬಿನಲ್ಲಿರುವಂತಹ ಪಾರಿಜಾತ ವೃಕ್ಷದ ಒಂದು ಅಪೇಕ್ಷೆಯನ್ನ ಸತ್ಯಭಾಮೆ ವ್ಯಕ್ತಪಡಿಸಿದ್ಲು. ನನಗೂ ಆ ಪುಷ್ಪ ಬೇಕು ಅಂತ ಕೇಳಿದ್ಲು. ಹೆಣ್ಮಕ್ಳು ಹೂ ಬೇಕು ಅಂತ ಕೇಳುವುದೇ ಅಪರೂಪ ಕಲಿಯುಗದಲ್ಲಿ. ಆ ಸತ್ಯಭಾಮೆ ಕೇಳ್ತಾ ಇದ್ದಾಳೆ, ಹೂವನ್ನ ಬಯಸ್ತಾ ಇದ್ದಾಳೆ ಅಂತ ಹೇಳಿ ಭಗವಂತ ನಂದನವನಕ್ಕೆ ಹೋಗಿ ಆ ಪಾರಿಜಾತ ವೃಕ್ಷವನ್ನೇ ತೆಗೆದುಕೊಂಡು ಬರೋಣ ಅಂತ ಹೊರಟ. ಎಲ್ಲ ಅವನದ್ದೇ. ಈಶಾವಾಸ್ಯಂ ಇದಂ ಸರ್ವಂ ಅನ್ನುತ್ತೆ ವೇದ ಮಂತ್ರಗಳು. ಜಗತ್ತೆಲ್ಲ ಭಗವಂತನದ್ದೇ, ನಮ್ಮದು ಯಾವುದೂ ಇಲ್ಲ. ಅವನು ಕೊಟ್ಟಿದ್ದನ್ನ ನಾವು ಸ್ವೀಕಾರ ಮಾಡಿದೀವಿ ಅಷ್ಟೇ. ನಮ್ಮದು ಅನ್ನುವ ಅಭಿಮಾನ ಮಾತ್ರ ನಮ್ಮದಾಗಿರುತ್ತೆ, ವಸ್ತು ಅವನದ್ದೇ ಆಗಿರುತ್ತೆ. ಆ ಅಭಿಮಾನ ಸಾಯಲ್ಲ, ವಸ್ತು ನಮ್ಮದಲ್ಲ ಅಂತ ಗೊತ್ತಾಗಲ್ಲ. ಅಂತಹ ಒಂದು ಸಂಕಟದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಆದರೆ ಇದಕ್ಕೆ ನಾವು ಮಾತ್ರ ಬಾಧ್ಯರಲ್ಲ, ಸಮಸ್ತ ದೇವತೆಗಳು ಇದಕ್ಕೆ ಬಾಧ್ಯರಾಗಿದ್ದಾರೆ, ಈ ಮೋಹ ಅಭಿಮಾನಗಳಿಗೆ. ಆ ಸಮಸ್ತ ದೇವಾನುದೇವತೆಗಳು ನಂದನವನ ನಮ್ದು, ಪಾರಿಜಾತ ವೃಕ್ಷ ನಮ್ದು, ಇಲ್ಲಿರುವ ಸುಖ ಸಂಪತ್ತೆಲ್ಲ ನಮ್ಮದು, ದೇವರು ಕೊಟ್ಟಿದ್ದಾನೆ ವಾಮನ ರೂಪದಿಂದ, ಇಂದ್ರನಿಗೆ ಕೊಟ್ಟಿರುವ ವೈಭವಗಳೆಲ್ಲ ವಾಮನನೇ ಕೊಟ್ಟಿದ್ದು ಅನ್ನೋದು ಎಚ್ಚರ ದೇವೇಂದ್ರನ ತಲೆಯಿಂದ ತಪ್ಪಿ ಹೋಗಿದೆ. ಆದ್ರಿಂದ ದೇವೇಂದ್ರ ಯುದ್ಧಕ್ಕೆ ಬಂದಾಗ ದೇವತೆಗಳಲ್ಲಿ ಒಗ್ಗಟ್ಟಿದೆ. ಹಾಗಾಗಿ ಎಲ್ಲಾ ದೇವತೆಗಳು ಅವರ ಜೊತೆಗೆ ಬಂದ್ರು. ನಾವು ಬರ್ತೇವೆ ಅಂತ ಎಲ್ಲರೂ ಕೂಡ ಯುದ್ಧಕ್ಕೆ ಬಂದಿದ್ದಾರೆ.
ಯಾರ್ಯಾರು ಬಂದ್ರು ಅಂತ ಆ ಪ್ರಕರಣವನ್ನ ಹೇಳ್ತಾ ಇದ್ದಾರೆ. ನಂದನ ವನದಲ್ಲಿ ಸತ್ಯಭಾಮಿಗಾಗಿ ಪಾರಿಡಾತ ವೃಕ್ಷವನ್ನ ದೇವರು ಕೊಡ್ಲಿಕ್ಕೆ ಹೋದಾಗ ಯಾವ ಯಾವ ದೇವತೆಗಳು ವಿಷ್ಣುವಿನ ವಿರುದ್ಧ ಅರ್ಥಾತ್ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಬಂದರು ಅನ್ನುವುದನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವೃಷ ಅಂದ್ರೆ ವೃಷಭ ಅಂತ ಅರ್ಥ. ವೃಷಭ ಅಂದ್ರೆ ನಂದಿ ಅಂತ ಅರ್ಥ. ನಂದಿಯನ್ನ ಏರಿಕೊಂಡು ರುದ್ರದೇವರು ಯುದ್ಧಕ್ಕೆ ಬಂದ್ರು. ಆಮೇಲೆ ವೃಷಹಂಸ ಅಂತ ಇದೆ ಇಲ್ಲಿ. ಹಂಸ ಅಂದ್ರೆ ಹಂಸ ವಾಹನವಾಗಿ ಬ್ರಹ್ಮದೇವರು ಬಂದ್ರು ಅಂತ ಒಂದು ಅರ್ಥವನ್ನು ಮಾಡಿದ್ದಾರೆ. ಅದು ಎಲ್ಲದಕ್ಕಿಂತ ಹೆಚ್ಚು ವೃಷಹಂಸ ಅಂತ ಸಮಸ್ತ ಪದ. ವೃಷಹಂಸ ಅಂದ್ರೆ ವೃಷಭ ಶ್ರೇಷ್ಠ ಅಂತ ಅರ್ಥ. ಅಂದ್ರೆ ರುದ್ರದೇವರು ಬಂದ್ರು ಅಂದ್ರೆ ಬ್ರಹ್ಮದೇವರಿಗೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಬರುವುದೇ ಇಲ್ಲ. ತಪ್ಪು ತಿಳುವಳಿಕೆ ಬರಲಿಕ್ಕೆ ಆರಂಭ ಆಗುವುದೇ ರುದ್ರ ಇಂದ್ರ ಚಂದ್ರ ಅಂತ ಶುರು ಆಗುತ್ತೆ. ಹಾಗಾಗಿ ಋಷಹಂಸ ಅಂತ ವೃಷಭ ಶ್ರೇಷ್ಠ ಅಂತ ವ್ಯಾಖ್ಯಾನ ಮಾಡಬೇಕು. ನಂದಿವಾಹನ ಅಂತ ಅರ್ಥ. ಆಮೇಲೆ ಮೇಷವಾಹನ ಯಾರು? ಅಗ್ನಿ. ಅಗ್ನಿದೇವನೋ ಬಂದ. ದಿಕ್ಪಾಲಕರೆಲ್ಲ ಬಂದ್ರು. ದಿಕ್ಪಾಲಕರಲ್ಲಿ ಬ್ರಹ್ಮನು ಸೇರುವುದಿಲ್ಲ. ಯಾಕೆಂದ್ರೆ ಪೂರ್ವ ದಿಕ್ಕಿಗೆ ಅಭಿಮಾನಿ ಇಂದ್ರ, ಅಗ್ನಿ ದಿಕ್ಕಿಗೆ ಅಭಿಮಾನಿ ಅಗ್ನಿ, ಅವನಿಗೆ ವಾಹನ ಮೇಷ. ಆಮೇಲೆ ಯಮ ದಿಕ್ಕಿಗೆ ಅಭಿಮಾನಿ ಯಮ, ಅವನ ವಾಹನ ಮಹಿಷ. ಆಮೇಲೆ ಮೂಷಕ ವಾಹನನಾಗಿ ಗಣಪತಿಯೂ ಬಂದ. ಇನ್ನು ಎಲ್ಲಾರು ಬಂದು ನೈಋತ್ಯ ದಿಕ್ಕಿನ ಅಭಿಮಾನಿ ನಿವೃತ್ತಿ, ಪಶ್ಚಿಮ ದಿಕ್ಕಿಗೆ ಅಭಿಮಾನಿ ನಿವೃತ್ತಿಗೆ ವಾಹನ ನರವಾಹನ, ಪಶ್ಚಿಮ ದಿಕ್ಕಿಗೆ ಅಭಿಮಾನಿ ವರುಣ, ವರುಣನಿಗೆ ವಾಹನ ಮಕರ ವಾಹನ ಅವನು. ಆಮೇಲೆ ವಾಯವ್ಯ ದಿಕ್ಕಿಗೆ ಅಭಿಮಾನಿ ಇವನು ಪ್ರವಾಹ ವಾಯು, ಅವನಿಗೆ ವಾಹನ ಜಿಂಕೆ. ಇನ್ನ ಚಂದ್ರನ ದಿಕ್ಕು ಇದು ಉತ್ತರ ದಿಕ್ಕು. ಉತ್ತರ ದಿಕ್ಕಿಗೆ ಕುಬೇರನು ಅಭಿಮಾನಿ, ಚಂದ್ರನು ಅಭಿಮಾನಿ. ಕುಬೇರನ ವಾಹನ ಯಕ್ಷರು ಕುಬೇರನ ವಾಹನ. ಹೀಗೆ ಚಂದ್ರನಿಗೆ ಏಣಾಂಕ ಅಂತ ಅವನಿಗೆ ವಾಹನ. ಅದಾದ ಮೇಲೆ ಇವನು ಯಾರು? ಈಶಾನ ರುದ್ರನಿಗೆ ವಾಹನ ನಂದಿ. ಹೀಗೆ ಎಲ್ಲಾ ದೇವಾನುದೇವತೆಗಳು ಕೂಡ ಬಂದಿದ್ದಾರೆ. ಮಧ್ಯದಲ್ಲಿ ಗಣಪತಿ ಅಪ್ಪ ಬಂದ ಅಂತ ಮಗನೂ ಬಂದ ಯುದ್ಧಕ್ಕೆ, ಮಹಿಷ ವಾಹನನಾಗಿ ಬಂದ. ಪಾರಿಡಾತ ಅಪಹರಣ ಕಾಲದಲ್ಲಿ ಇವರೆಲ್ಲರೂ ಕೂಡ ದಡ್ಡ ಮಾನವರು, ದೇವರನ್ನ ತಿಳ್ಕೊಳ್ಳಲ್ಲ ಅಂದ್ರೆ ಮನುಷ್ಯರಾಗಿದ್ದಾರೆ, ತಿಳ್ಕೊಂಡಿಲ್ಲ ಅಂತ ಒಂದು ಕ್ಷಮೆ ಇದೆ. ಆದ್ರೆ ದೇವತೆಗಳ ಸ್ವಭಾವದಲ್ಲಿ ಆ ರೀತಿ ದಡ್ಡತನಕ್ಕೆ ಅವಕಾಶ ಇಲ್ಲ. ಅಂಥ ದೇವಾನುದೇವತೆಗಳು ಕೂಡ ಸಾಮಾನ್ಯ ವ್ಯಕ್ತಿ, ಇವನೊಬ್ಬ ಮನುಷ್ಯ ಲೋಕದ ವ್ಯಕ್ತಿ ಅಂತ ತಿಳಿದುಕೊಂಡು ಯುದ್ಧಕ್ಕೆ ಬಂದ್ರು. ಭಗವಂತ ಒಂದು ಕೈಯಲ್ಲಿ ಆ ಪಾರಿಡಾತನ ಮರವನ್ನು ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಯುದ್ಧವನ್ನು ಮಾಡಿದ್ರೆ ಎಲ್ಲಾರನ್ನು ಆ ರುದ್ರದೇವರು ನಂದಿ ಸಹಿತವಾಗಿ ರುದ್ರದೇವರನ್ನ ಗರುಡದೇವ ಕೊಕ್ಕಿನಿಂದ ಕುಕ್ಕಿ ದೂರ ಎಸೆದ. ಅವಾಗ ಅವರಿಗೆಲ್ಲ ಅರ್ಥ ಆಯ್ತು, ಇವನ ಮುಂದೆ ನಾವ್ಯಾರೂ ಅಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು. ಪ್ರತಿಯೊಬ್ಬರೂ ಕ್ಷಮೆ ಕೇಳಿದ್ದಾರೆ. ಈ ಪ್ರಕರಣ ಒಂದನ್ನ ನೋಡಿದ್ರೆ ಯಾರು ದೊಡ್ಡವರು ಅಂತ ಅರ್ಥವಾಗುತ್ತೆ. ಸಮಸ್ತ ಅಷ್ಟದಿಕ್ಪತಿಗಳು ಕೂಡ ಬಂದಿದ್ದಾರೆ ಯುದ್ಧಕ್ಕೆ. ಯಾರಿಂದಲೂ ಕೂಡ ಜಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಕೂಡ ಸೋತು ಸುಣ್ಣ ಆಗಿದ್ದಾರೆ ಪರಮಾತ್ಮನ ಮುಂದೆ. ಈ ಪ್ರಕರಣವನ್ನಿಟ್ಟುಕೊಂಡೇ ವಾದಿರಾಜರು ಮತ್ತೊಂದು ಕಡೆ ಸರಸ ಭಾರತಿ ವಿಲಾಸದಲ್ಲಿ ಹೇಳ್ತಾರೆ, ಅಥೋ ಮನುಜ ದುರ್ಬುದ್ಧಿಂ ತ್ಯಜ ಸರ್ವೋತ್ತಮಂ ಭಜ ವೈಕುಂಠಂ ವ್ರಜ ಅಂತ. ಮನುಜನೇ, ದೇವರ ವಿರುದ್ಧ ಯಾವುದೇ ರೀತಿಯಾದ ನಾನು ಸರ್ವಶಕ್ತ ಅನ್ನುವ ಅಹಂಕಾರವನ್ನು ತೋರಿಸಬೇಡ. ದುರ್ಬುದ್ಧಿಯನ್ನ ಬಿಡು, ಸರ್ವೋತ್ತಮನನ್ನ ಭಜಿಸು, ವೈಕುಂಠಕ್ಕೆ ಹೋಗುವಂತ ವಿಶೇಷವಾಗಿ ಕರೆಯನ್ನ ಕೊಡ್ತಾರೆ. ಅಂದ್ರೆ ದುರ್ಬುದ್ಧಿಯನ್ನ ಬಿಟ್ಟು ದೇವರನ್ನ ಸರ್ವೋತ್ತಮ ಅಂತ ಎಲ್ಲಾ ದೇವಾನುದೇವತೆಗಳಿಗೂ ಅಧಿನಾಯಕ ಅಂತ ಆಲೋಚನೆ ಮಾಡ್ತಾ ನೀನು ಭಜನೆ ಮಾಡ್ತಾ ಇದ್ರೆ ನಿನಗೆ ಮೋಕ್ಷ ಕರಗತವಾಗುತ್ತೆ. ಧ್ಯಾನದಿಂದ ಮೋಕ್ಷವನ್ನು ಕೊಡ್ತಾನೆ, ಅವನಿಗೆ ಇನ್ನೇನು ಬೇಕಾಗಿಲ್ಲ. ಪ್ರಿಯತೆ ಅಮಲಯ ಭಕ್ತಿಯ ಅಂತ ನಿರ್ಮಲವಾದ ಭಕ್ತಿ ಬಂದೇ ಸಾಕು ದೇವರಿಗೆ, ಇನ್ನೆಲ್ಲವೂ ಕೂಡ ಆಡಂಬರವಾಗಿ ಬಿಡುತ್ತೆ. ಅಂತಹ ಪರಮಾತ್ಮನ ಬಳಿ ಎಸೆಬ ದೇವೇಶಾನರ ಸಹಸಕ್ಕೆ ಮಣಿದರು. ದೇವೇಶಾನರ ಸಹ ಎಲ್ಲರೂ ಕೂಡ ಸುರರೆಲ್ಲ, ಇನ್ನು ಮಾನುಷರಂತೆ ಸುಳಿವ ಸುರರೆಲ್ಲ, ಅವರೆಲ್ಲರೂ ಕೂಡ ಮನುಷ್ಯರಂತೆ ಅಜ್ಞಾನಿಗಳಂತೆ ಸುಳಿದ್ರು. ಅಪ್ರತಿಮ ಸಾಮರ್ಥ್ಯದಿಂದ ಪರಮಾತ್ಮನ ಸಾಮರ್ಥ್ಯಕ್ಕೆ ಅವರೆಲ್ಲರೂ ದೇವೇಶಾನರು ಮಣಿದರು. ಸುರರೆಲ್ಲ ಅವನ ಪರಾಕ್ರಮದ ಮುಂದೆ ಮಣಿದರು. ಸರ್ವೋತ್ತಮನಾದ ಭಗವಂತನ ಪರಾಕ್ರಮದ ಮುಂದೆ ಮಣಿದರು ಅಂದ್ರೆ ಸೋತ್ ಹೋದ್ರು. ಇಂತಹ ಪರಮಾತ್ಮನಿಗೆ ಸಮಾನರಾದವರು ಯಾರಿದ್ದಾರೆ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾಳೆ. ಹಾಗಾಗಿ
ಪರಮಾತ್ಮನಲ್ಲಿ ಹಸಿವೆ, ತೃಷೆ, ಜರ, ಮರಣ, ರೋಗ, ರುಜಿನ, ಕಾಮಾದಿ ದೋಷಗಳು ಇದೆಲ್ಲ ಯಾವುದೂ ಇಲ್ಲ ಅಂತ. ಆಮೇಲೆ ಅಲ್ಪಶಕ್ತಿ, ಪಾರತಂತ್ರ್ಯ ಇವುಗಳೂ ಇಲ್ಲ ಅವನಲ್ಲಿ. ಒಂದೊಂದನ್ನೇ ಸಮರ್ಥನೆ ಮಾಡಿಕೊಂಡು ಬಂದ್ರು. ಈ ಪ್ರಸಂಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವನ ಪರಾಕ್ರಮಕ್ಕೆ ಸಮಸ್ತ ದೇವತೆಗಳು ಒಟ್ಟಾಗಿ ಬಂದರೂ ಕೂಡ ಯಾರಿಗೂ ಅವನನ್ನ ಎದುರಿಸುವಂತಹ ಸಾಮರ್ಥ್ಯವಿಲ್ಲ ಅಂತ ವಜ್ರಾಯುಧವನ್ನು ಕೃಷ್ಣ ಎಡಗೈಯಿಂದ ಹಿಡಿದು ಆ ನಗುತ್ತಾ ನಿಂತ, ವಾಪಸ್ಸೇನು ಹೊಡಿಲಿಲ್ಲ. ಅವಾಗ ಇಂದ್ರದೇವನಿಗೆ ಭಯ ಆಯ್ತಂತೆ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ರೀತಿಯಾಗಿ ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ. ಮತ್ತಿಷ್ಟೇ ಅಲ್ಲ, ಪರಮಾತ್ಮನ ಸಂಕಲ್ಪದಿಂದ ದೇವಾನುದೇವತೆಗಳು ಕೂಡ ಅಪರಾಧಗಳನ್ನ ಮಾಡಿದಾಗ ಮಾನಸಿರಂತೆ ಸುಳಿವ ಸುರರಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಇನ್ನೊಂದು ಗೂಢಾರ್ಥ ಇದೆ. ಮನುಷ್ಯರ ಯೋನಿಗಳಲ್ಲಿ ಇವರೆಲ್ಲ ಬರ್ತಾರೆ ಅಂತ ಅರ್ಥ. ಅಂದ್ರೆ ಋಷಭ ರೂಪದಿಂದ, ಹಂಸ ರೂಪದಿಂದ, ಮೇಷ ರೂಪದಿಂದ, ಮಹಿಷ ರೂಪದಿಂದ, ಶ್ವಾನ, ನಾಯಿ ರೂಪದಿಂದಲೂ ಕೂಡ ದೇವತೆಗಳು ಭೂಮಿಯಲ್ಲಿ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟುತ್ತಾರಂತೆ. ಈಗ ರಾಮಾವತಾರದಲ್ಲಿ ಅನೇಕ ಇದು ಕೋತಿಗಳಾಗಿ ದೇವತೆಗಳೇ ಅವತಾರ ಮಾಡಿದ್ರು ಅಂತ ಇದೆ. ಹಾಗೆ ಇಂಥ ಅಲ್ಪತೆಗಳೆಲ್ಲ ಪರಮಾತ್ಮನ ಇಲ್ಲ. ಇಚ್ಛಾರೂಪದಿಂದ ಭಗವಂತ ಮತ್ಸ್ಯ ಕೂರ್ಮ ರೂಪಗಳನ್ನ ತಾಳ್ತಾನೆ. ಅದಕ್ಕೆ ಶಾಪಾದಿಗಳ ಕಾರಣ ಅಲ್ಲ. ದೇವತೆಗಳು ಈ ರೀತಿಯಾಗಿ ಮನುಷ್ಯ ಯೋನಿಗಳಲ್ಲಿ ಹುಟ್ಟುವುದು ಅಥವಾ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟುವುದೆಲ್ಲ ಅವರ ಪ್ರಾರಬ್ಧಕ್ಕನುಸಾರವಾಗಿ ಅಂತಹ ಹೀನ ಯೋನಿಗಳಲ್ಲಿ ಹುಟ್ಟುವಂತಹ ಸ್ಥಿತಿಗತಿಗಳು ಕೂಡ ಮನುಷ್ಯರಿಗೆ ಬರುತ್ತೆ. ಹಾಗಾಗಿ ಪರಮಾತ್ಮನ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಇಂದ್ರನೇ ಋಷಭ ರೂಪವನ್ನು ತಾಳಿದ. ಮಧ್ವಾಚಾರ್ಯರು ಅವತಾರ ಮಾಡಿದಾಗ ಅವರ ಗ್ರಂಥಗಳನ್ನು ಹೊತ್ತುಕೊಂಡು ಹೋದವನು ಇಂದ್ರ. ಅವನು ಋಷಭ ರೂಪದಿಂದ ಬಂದ, ಕುದುರೆ ರೂಪದಿಂದ ಬಂದ ಅನ್ನುವ, ಎತ್ತಿನ ರೂಪದಿಂದ ಬಂದ ಅನ್ನುವ ಕಥೆಗಳೆಲ್ಲ ಇದೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ದೇವತಾ ಪ್ರಾರಬ್ಧವನ್ನ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಯಾವುದೇ ಪ್ರಾರಬ್ಧದ ಸುಳಿವೇ ಇಲ್ಲದೆ ಇದ್ದವನು ಸರ್ವಶಕ್ತನಾದ ಪರಮಾತ್ಮ. ಅದಕ್ಕೊಂದು ಸುಂದರವಾದ ಶಬ್ದ ಹೇಳಿದ್ದಾರೆ. ಕುಸುಮನಾಭನಿಗೆ ಕೆಸರು ಉಂಟೆ, ಸರಿ ಉಂಟೆ ಅಂತ. ಕುಸುಮನಾಭ ಅಂದ್ರೆ ಕಮಲನಾಭ. ಕಮಲ ಅನ್ನೋದು ನಿರ್ದೋಷತ್ವಕ್ಕೆ ಸಂಕೇತ. ಆದ್ರಿಂದ ಪದ್ಮನಾಭ ರೂಪವೇ ಮತ್ಸ್ಯಾದಿ ರೂಪಗಳಿಗೆ ನಿಯಾಮಕವಾದ ರೂಪ. ಏತಂ ನಾನಾವತಾರಾಣಂ ನಿಧಾನಂ ಬೀಜಮವ್ಯಯಂ ಅಂತ ಭಾಗವತ ಹೇಳುತ್ತೆ. ಅಂದ್ರೆ ಮತ್ಸ್ಯಕೂರ್ಮ, ವರಾಹ, ನರಸಿಂಹಾದಿ ಸಮಸ್ತ ರೂಪಗಳಿಗೂ ಕಾರಣಭೂತವಾದ ರೂಪ ಪದ್ಮನಾಭ ರೂಪ ಅಂತ ಹೇಳಿದ್ದಾರೆ. ಅಂತಹ ಪದ್ಮನಾಭ ಅಂದ್ರೆ ಏನು? ಕಮಲವನ್ನ ನಾಭಿಯಲ್ಲಿ ಧರಿಸಿದವನು. ಯಾಕೆ ಧರಿಸಿದ್ದಾನೆ ಅಂದ್ರೆ, ನನಗೆ ಯಾವುದೇ ರೀತಿಯಾದ ಪ್ರಕೃತಿಯ ಬಂಧನ ಇಲ್ಲ. ಕಮಲ ಏನ್ ಮಾಡುತ್ತೆ ಹೇಳಿ? ಕೆಸರು ನೀರಿನಲ್ಲೇ ಇರುತ್ತೆ, ಕೆಸರ ನೀರನ್ನ ಅಂಟಿಸಿಕೊಳ್ಳೋದಿಲ್ಲ. ಹಾಗೆ ಕಮಲದಂತಹ ನಾಭಿಯುಳ್ಳ ನಾನು ಪ್ರಕೃತಿಯ ಯಾವುದೇ ಕೆಸರು. ಪ್ರಕೃತಿಯ ಕೆಸರು ಅಂದ್ರೆ ಏನು? ಕರ್ಮಗಳನ್ನ ಮಾಡಿ ಆ ಕರ್ಮದ ಬಂಧನಕ್ಕೆ ತುತ್ತಾಗುವುದು, ಆ ಕರ್ಮಗಳಲ್ಲಿ ಅಲ್ಪತೆಯನ್ನ ಪಡೆಯುವುದು, ಆ ಕರ್ಮಗಳಿಂದ ದುಃಖವನ್ನ ಪಡೆಯುವಂತಹದ್ದು ಇದ್ಯಾವುದೂ ಇಲ್ಲ. ಕೃಷ್ಣನಿಗೆ ವೇದಗಳು ಹೇಳ್ತಾ ಇದೆ, ನ ಕರ್ಮಣ ವರ್ಧತೆ ನೋ ಕನೀಯಾನ್. ಕರ್ಮದಿಂದ ದೊಡ್ಡವನೂ ಆಗಲ್ಲ, ಕರ್ಮದಿಂದ ಅವನು ಅಧಮನೂ ಆಗೋದಿಲ್ಲ. ಒಟ್ಟಿನಲ್ಲಿ ಹೇಳುವುದಾದ್ರೆ, ಸರ್ವಶಕ್ತನಾದ ಪರಮಾತ್ಮ ಜಗದೇಕ ಸಾರನಾಗಿ ಸಮಗ್ರ ಜಗತ್ತನ್ನೇ ನಿಯಮನ ಮಾಡುವ ಸಾಮರ್ಥ್ಯ ಇದೆ. ಸುಮ್ಮನೆ ಮಾನವ ರೂಪದಿಂದ ಕೃಷ್ಣ ಇದ್ದಾನೆ ಅಂತ ಹೇಳಬೇಕೆ ಹೊರತು, ಮಾನವ ವೇಷದ ಕೃಷ್ಣ ದೇವಲೋಕಕ್ಕೆ ಹೋದಾಗ ಸಮಗ್ರ ದೇವಾನುದೇವತೆಗಳನ್ನು ತೃಣಪ್ರಾಯರನ್ನಾಗಿ ಮಾಡಿದ ಅಂತ. ತೃಣವೇ, ಅವ್ರಿಗೇನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಷ್ಟೆಲ್ಲ ಬಾಣ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು, ಯಾವುದೇ ಶಸ್ತ್ರಗಳಿಂದ ಘಾಸಿ ಆಗ್ಲಿಲ್ಲ. ಆದ್ರಿಂದ ಮಾನವ ಆಕಾರ ಇದೆ ಹೊರತು ಮಾನವರ ದೌರ್ಬಲ್ಯಗಳಿಲ್ಲ ಪರಮಾತ್ಮನಲ್ಲಿ. ಅದೇ ತರ ಜರಾಸಂಧ ಹೇಳ್ತಾನೆ, ಸರ್ವಶಕ್ತ ಕೃಷ್ಣ, ಅವನಿಗೇನು ಮಾಡ್ಲಿಕ್ಕಾಗಲ್ಲ ಅಂತ. ಸಾಲ್ವಾದಿಗಳೆಲ್ಲ ಹೇಳ್ತಾರೆ, ಅವನನ್ನ ಹೊಡಿಲಿಕ್ಕಾಗಲ್ಲ, ಮೋಸದಿಂದ ಹೊಡಿಬೇಕಷ್ಟೇ. ಕಾಲಯವನದ ಸೇನೆ ಕರ್ಕೊಂಡ್ ಬರ್ತಾರೆ ಜರಾಸಂಧಾದಿಗಳೆಲ್ಲ. ಒಬ್ಬ ಗೋಪಾಲಕ ದನ ಮೇಯಿಸೋನು, ಅವನಿಗೆ ಯಾಕೆ ಕಾಲಯವನದ ಸೇನೆ ಅಂತ ಪ್ರಯತ್ನ ಮಾಡ್ತಾನೆ 18 ಬಾರಿ. ಸಾಲ್ವ ಹೇಳ್ತಾನೆ, ನೀನು 108 ಬಾರಿ ಪ್ರಯತ್ನ ಮಾಡಿದ್ರು ಕೃಷ್ಣನನ್ನು ಹೊಡೆಯಲಿಕ್ಕಾಗಲ್ಲ, ಕಾಲಯವನನ್ನೇ ಕರ್ಕೊಂಡ್ ಬರೋಣ ಅಂತ. ಸೌಭ ವಿಮಾನ ತೆಗೆದುಕೊಂಡು ಹೋಗಿ ಏನೋ ಪಾಶ್ಚಾತ್ಯ ದೇಶದಲ್ಲಿದ್ದವನು ಯವನ, ಕಾಲಯವನ. ಅಂತಹ ಯವನ ಮ್ಲೇಚ್ಛ ಜಾತಿಯ ಅವ್ರನ್ನೆಲ್ಲ ಕರ್ಕೊಂಡು ಬರ್ತಾನವನು ಕೃಷ್ಣನಿಗೆ ಹೊಡಿಬೇಕು ಅಂತ ಸಂಕಲ್ಪ ಮಾಡಿ. 3 ಕೋಟಿ ಅಕ್ಷೋಹಿಣಿ ಸೇನೆ ಕಾಲಯವನದ್ದು. 3 ಕೋಟಿ ಅಕ್ಷೋಹಿಣಿ ಸೇನೆಯ ಕಾಲಯವನನ್ನ ಕೃಷ್ಣ ಏಕಾಕಿಯಾಗಿ ಹೊಡೆದು ಹಾಕ್ತಾನೆ. ಇದಕ್ಕೆಲ್ಲ ಏನು ಸಾಧ್ಯನಾ?
ಒಂದು ಮುಳ್ಳು ಚುಚ್ಚಿದ್ರೆ ಡಾಕ್ಟರ್ ಹತ್ರ ಓಡಿ ಹೋಗ್ತೇವೆ ನಾವು, ಒಂದು ಸಣ್ಣ ಮುಳ್ಳಿಗೆ ಹೆದರಿ ಓಡಿ ಹೋಗ್ತೇವೆ. ಅಂತಹದ್ದು ವಿದೇಶದಿಂದ ಬಂದ 3 ಕೋಟಿ ಅಕ್ಷೋಹಿಣಿ ಸೇನೆ, ಒಂದು 30 ಜನ ಕೂತಿರೋ ಸಭೆಯಲ್ಲಿ ಮಾತನಾಡಿ ಅಂದ್ರೆ ಮೈ ಬೆವರಲಿಕ್ಕೆ ಆರಂಭ ಆಗುತ್ತೆ. ಏನು ಯುದ್ಧ ಮಾಡೋದಲ್ಲ ಏನಲ್ಲ. ಅಥವಾ 10 ಜನ ಎಕ್ಸ್ಟ್ರಾ ಬರ್ತಾರೆ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಮೈ ಕೈ ಎಲ್ಲ ನಡುಗುತ್ತೆ, ಅಯ್ಯೋ ಸಾಧ್ಯ ಇಲ್ಲ ನಮ್ಮಿಂದ ಅಂತ. ಅಂತಹದ್ದು ಪರಮಾತ್ಮ ಆ 3 ಕೋಟಿ ಅಕ್ಷೋಹಿಣಿ ಸೇನೆಯನ್ನ ಏಕಾಕಿಯಾಗಿ ತಾನು ಹೊಡೆದಾಕಿದ್ದು ಮಾತ್ರ ಅಲ್ಲ, ತನ್ನ ಭಕ್ತನಾದ ಮುಚುಕುಂದನ ದೃಷ್ಟಿಯಿಂದ ಕಾಲಯವನನ್ನು ಸಂಹಾರ ಮಾಡ್ತಾನೆ ಅಂದ್ರೆ ಅವನ ಶಕ್ತಿಗೆ ಕುಸುಮನಾಭನಿಗೆ ಸರಿಯುಂಟೆ. ಈ ಪದ್ಮನಾಭನಿಗೆ ಸಮಾನನಾಗಿ ನಿಲ್ಲುವಂತಹ ಸಾಮರ್ಥ್ಯ ಯಾವ ದೇವತೆಗಳಿಗಿದೆ ಅಂತ ಪ್ರತಿಯೊಂದು ವಾದಿರಾಜರ ಮಾತು ಚಾಲೆಂಜಿಂಗ್. ಅಂದ್ರೆ ನಾನ್ ಹೇಳುವ ಮಾತುಗಳಿಗೆ ಸರಿಯಾದ ಆಧಾರಗಳಿದೆ. ಯಾವುದು ಸುಮ್ಮನೆ ಭಾವುಕತನದಿಂದ. ಕೆಲವೊಮ್ಮೆ ಸಭೆಗಳಲ್ಲಿ ನಿಂತು ವ್ಯಕ್ತಿಗಳನ್ನ ಪ್ರಶಂಸೆ ಮಾಡ್ತೇವೆ, ಇದ್ದದ್ದು ಇಲ್ಲನೇ ಇರುವುದನ್ನೆಲ್ಲ ಸೇರಿಸಿ ಸುಮ್ಮನೆ ಬಕೆಟ್ ಹಿಡಿಯೋದು ಅಂತಾರಲ್ಲ, ಸುಮ್ಮನೆ ಪ್ರಶಂಸೆ ಮಾಡೋದು ಅವರಿಗೆ. ಆ ತರದ ಯಾವುದೇ ಅಂಶಗಳಿಲ್ಲ. ನಾವು ಎಷ್ಟು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಸಾವಿರಾರು ವರ್ಷಗಳ ಕಾಲ ಅವನ ಮಹಿಮೆಗಳನ್ನ ಹೇಳ್ತಾ ನಿಂತರೂ ಕೂಡ ಅದು ಮುಗಿದಿನೇ ಇರುವಂತಹ ಕಥೆ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ. ಆದ್ರಿಂದ ಯುಕ್ತಿಬದ್ಧವಾಗಿ ಸಾವಿರಾರು ವೇದ ವಚನಗಳಿದ್ದಾವೆ, ಪುರಾಣ ವಚನಗಳಿದ್ದಾವೆ. ಅದರ ಆಧಾರದಲ್ಲಿ ಭಗವಂತನ ಸರ್ವೋತ್ತಮತ್ವವನ್ನ ಹೀಗೆ ಸ್ಥಾಪನೆ ಮಾಡಬಹುದು ಅಂತ ವಿಶೇಷವಾಗಿ ಲಕ್ಷ್ಮೀ ಶೋಭಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಒಂದು ಪದ್ಯ ಸಾಕು, ಇದನ್ನ ಚಿಂತನೆ ಮಾಡೋಣ. ಮತ್ತೆ 65ನೇ ಪದ್ಯ, ಈ ಪದ್ಯ ಹಿಂದೆ ಆಗಿದೆ, ಆದ್ರೆ ಮತ್ತೆ ಇದನ್ನ ಹೇಳ್ತೇನೆ. ಅದರಲ್ಲಿ ಏನು ಸ್ವಾರಸ್ಯಗಳಿದೆ ಮತ್ತೆ ನಾಳೆ ಸೇರಿದಾಗ ನೋಡೋಣ. 29ನೇ ಪದ್ಯ 65ನೇ ಪದ್ಯ ಒಂದೇ ಅಭಿಪ್ರಾಯದ ಪದ್ಯ. ಇದನ್ನ ಅಲ್ಲಿಂದ ಇಲ್ಲಿ ತನಕ ಕನ್ಕ್ಲೂಸ್ ಮಾಡ್ತಾರೆ, ಇಲ್ಲಿಗೆ ಮುಕ್ತಾಯ ಆಗುತ್ತೆ. ವಾಸ್ತವಿಕವಾಗಿ ಇಲ್ಲಿ ತನಕ ದೇವರಲ್ಲಿ ಯಾವುದೇ ದೋಷಗಳಿಲ್ಲ ಅನ್ನೋದು ಒಂದು ಪ್ರಕರಣ. 29ರ ತನಕ ಒಂದು ಪ್ರಕರಣ, 28 ತನಕ, 29ರಿಂದ 65 ತನಕ ಒಂದು ಪ್ರಕರಣ. ಬಹುತೇಕ ಇದು ತುಂಬಾ ಪ್ರಧಾನವಾದ ಪ್ರಮುಖ ಪ್ರಕರಣ 29ರಿಂದ 65 ಪದ್ಯಗಳ ತನಕ. 65ನೇ ಪದ್ಯದಲ್ಲಿ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ, ಸಂದಣಿಸಿವೆ ಬಹುದೋಷ, ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ಅಂತ ಕನ್ಕ್ಲೂಸ್ ಮಾಡ್ತಾರೆ ಆ ವಿಷಯವನ್ನ. ಮತ್ತೆ ಅದನ್ನ ಮನನ ಮಾಡಿ ಮುಂದಿನ ಕಥಾಭಾಗ ಅಂದ್ರೆ ಲಕ್ಷ್ಮೀದೇವಿ ಸ್ವಯಂವರದಲ್ಲಿ ಮುಂದೆ ಹೇಗೆ ಹೊರಟಲು ಅನ್ನುವ ಕಥಾಭಾಗ ಏನಿದೆ ಅದನ್ನ ಮತ್ತೆ ನಾಳೆ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.